ಗೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನಲ್ಲಿ ರೈತರಿಗೆ ಉಪಟಳ ನೀಡುತ್ತಿದ್ದ ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಮುಂದಾಗಿದೆ. 2 ಆನೆಗಳ ಸೆರೆಗೆ ಸರ್ಕಾರದಿಂದ ಅನುಮತಿ ಪಡೆದು ಆನೆ ಸೆರೆ ಕಾರ್ಯಾಚರಣೆಗೆ ಕೆಂಗಲ್ ಬಳಿ ಟಿ ಪಾರ್ಕ್ನಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಆನೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ನಗರಸಭೆ ವ್ಯಾಪ್ತಿಯ ಪಟ್ಟಣದ 15, 18, 19, 26, 28ನೇ ವಾರ್ಡ್ಗಳಲ್ಲಿ ಸಿಸಿ ಡ್ರೈನ್, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಯಾವ ವಾರ್ಡುಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಉಳಿದಿವೆ ಅಂಥ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಸರ್ಕಾರದಿಂದ 50 ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸಲಾಗುವುದು. ಹಾಗೆಯೇ ಇಂದು ಜೂನ್ 29ರಂದು ರೈಲ್ವೆ ಸಚಿವರಾದ ವಿ. ಸೋಮಣ್ಣ ಅವರು ಚನ್ನಪಟ್ಟಣ ರೈಲ್ವೆ ನಿಲ್ದಾಣ ವೀಕ್ಷಣೆಗೆ ಆಗಮಿಸುತ್ತಿದ್ದು, ಅಂದು ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ಕಾಮಗಾರಿಗಳ ಬಗ್ಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನಗರಸಭೆ ಅಧ್ಯಕ್ಷ ಬಿ. ಎಂ. ನಾಗೇಶ್, ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ನಗರಸಭೆ ಸದಸ್ಯರಾದ ಸುಮಾ ರವೀಶ್, ಲಿಯಾಕತ್ ಅಲಿ ಖಾನ್, ಮುಖಂಡರಾದ ಬಿಪಿ ಮುದ್ದುಕೃಷ್ಣೇಗೌಡ, ಯಲೆಕೆರೆ ರವೀಶ್, ಯಲೆಕೆರೆ ಮಂಜು, ಇಕ್ಬಾಲ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ, ಚನ್ನಪಟ್ಟಣ, ಕನಕಪುರದ ಭಾಗದಲ್ಲಿ ಕಳೆದ 20 ವರ್ಷಗಳಿಂದ ಕಾಡಾನೆಯ ಹಾವಳಿ ಜಾಸ್ತಿ ಆಗಿದ್ದು, ಹಾಗಾಗಿ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ಮಾಡಿದ್ವು. ಈಗ ಮೊದಲನೇದಾಗಿ ಕಾಡಿನ ಉದ್ದಕ್ಕೂ ಕೂಡ ಫೆನ್ಸ್ ಹಾಕ್ತಕ್ಕಂಥದ್ದು, ಟ್ರೆಂಚ್ ತೆಗಿತಕ್ಕಂಥದ್ದು, ಆಫ್ರಿಕನ್ ಫೆನ್ಸ್ ಅಂತೇಳಿ ದೊಡ್ಡದಾಗಿ ಬ್ಯಾರಿಕೇಡ್ ಹಾಕ್ತಕ್ಕಂಥದ್ದು, ಜೊತೆಗೆ ಇರ್ತಕ್ಕಂಥ ಆನೆಗಳನ್ನು ಇಲ್ಲಿಂದ ತೆರವುಗೊಳಿಸ್ತಕ್ಕಂಥದ್ದು. ನಮ್ಮ ವ್ಯಾಪ್ತಿನಲ್ಲಿ ಸುಮಾರು 8 ಆನೆಗಳಿದೆ ಅಂತೇಳಿ ಮೊದಲಿಂದ ಹೇಳ್ತಾನೆ ಇದ್ದಾರೆ. ಕಳೆದ ಬಾರಿನೂ ಕೂಡ 1-2 ಆನೆ ಹಿಡಿದಿದ್ವಿ. ಈ ಸಾರಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ಶಾಶ್ವತವಾಗಿ ಇಲ್ಲಿಂದ ಆನೆಗಳನ್ನು ತೆರವುಗೊಳಿಸಬೇಕು, ಅದಕ್ಕೆ ಪರಿಹಾರವಾದಂಥ ವ್ಯವಸ್ಥೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಈ ಸಾರಿ ತೀವ್ರವಾದಂಥ ಕ್ರಮ ತಗೊಳ್ತಾ ಇದೆ. ಇವಾಗ ಏನು ಅರಣ್ಯ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳಿರೋದ್ರಿಂದ, ಅವರೇ ಈ ಭಾಗದವರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ತೀವ್ರತೆ ಗೊತ್ತಿರೋದ್ರಿಂದ ಇದು ಭಾಳ ಚರ್ಚೆ ಆಗಿದೆ. ಶಾಶ್ವತ ಪರಿಹಾರನ ನಾವು ಕಂಡ್ಕೋತೀವಿ, ಆನೆ ಹಾವಳಿನ ಸಂಪೂರ್ಣವಾಗಿ ತಡೆಗಟ್ತೀವಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಎಷ್ಟು ಆನೆಗಳು ಈಗ 2 ಆನೆಗಳು ಹಿಡಿತೀವಿ. ಹಂಗೆ ಕಂಟಿನ್ಯೂಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳೇ ಮನವಿ ಮಾಡಿಕೊಂಡು ಶಾಶ್ವತವಾಗಿ ಇಲ್ಲಿಂದ ಆನೆ ಹಿಡಿತಕ್ಕಂಥದ್ದು ಮತ್ತು ಆನೆಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಕಾಡಿನ ಉದ್ದಗಲಕ್ಕೂ ಬ್ಯಾರಿಕೇಡ್ ಹಾಕಿ ಆನೆಗಳು ಕಾಡಿಂದ ನಾಡಿಗೆ ಬರದಂಗೆ ಕ್ರಮ ತಗೊಳ್ತೀವಿ. ಈ ಸಾರಿ ಒಂದು ಅಂತಿಮವಾಗಿ ಒಂದು ತಾರ್ಕಿಕ ಘಟ್ಟಕ್ಕೆ ಆನೆ ಹಾವಳಿ ಹೋಗುತ್ತೆ. ರೈಲ್ವೆ ಬ್ಯಾರಿಕೇಡ್ಗೆ ಅನುದಾನಕ್ಕೆ ಇಲ್ಲ, ಅನುದಾನಕ್ಕೆ ಸ್ವಲ್ಪ ಕೊರತೆ ಇತ್ತು. ಈಗ ಅಲ್ಲೇ ಮನವಿ ಸಲ್ಲಿಸ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಾರಿ ಸಂಪೂರ್ಣಗೊಳಿಸ್ತೀವಿ, ಶಾಶ್ವತವಾಗಿ ಆನೆ ಹಾವಳಿನ ತಡೆಗಟ್ತೀವಿ ಒಂದು ವಿಶ್ವಾಸದ ಮಾತುಗಳನ್ನ ನಾನು ಇವತ್ತು ಆಡಲಿಕ್ಕೆ ಸಮಾಧಾನ ಆಗ್ತಾ ಇದೆ. ಆನೆ ಹಾವಳಿಗೆ ಒಂದು ಅಂತಿಮವಾಗಿ ಒಂದು ಅಂಕುಶ ಆಗ್ತದೆ. ಸರ್, ಇದು 2 ಆನೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಈಗ ನಮ್ಮ ಚಿಕ್ಕಮಣ್ಣಗುಂಡಿಯಲ್ಲಿ ನಾವು ಏನು ಚಿಕ್ಕಮಣ್ಣಗುಂಡಿ ಒಂಟಿ ಅಂತ ಹೆಸರು ಕರೆದು ಅದು ಇಲ್ಲೇ ಇದೆ. ಸೊ ಅದನ್ನು ಇವತ್ತು ಕಾರ್ಯಾಚರಣೆ ಮಾಡ್ತೀವಿ. ಅದು ನೆಕ್ಸ್ಟ್ ಹಂತದಲ್ಲಿ 1-2 ತೆಂಗಿನಕಲ್ಲಲ್ಲಿದೆ. ಸ್ವಲ್ಪ ಬೋರ್ಗಳು ಡ್ಯಾಮೇಜ್ ಮಾಡ್ತಿತ್ತು, ಮತ್ತು ಇನ್ನೊಂದು ಒಂಟಿಯಾಗಿದೆ. ಅವೆರಡರಲ್ಲಿ ಒಂದನ್ನು ನೆಕ್ಸ್ಟ್ ಟಾರ್ಗೆಟ್ ಮಾಡ್ಕೊಳ್ತೀವಿ. ಈಗ ಸದ್ಯಕ್ಕೆ ಇದು ಮಾಡಿಕೊಂಡು ಇದು ಮಾಡ್ತೀವಿ. ಸೊ ಈಗ ಕಾವೇರಿ ವನ್ಯಜೀವಿ ವಿಭಾಗ ಡಿವೈಡ್ ಆಗಿರೋದ್ರಿಂದ ಅದು ಬೆಂಗಳೂರು ದಕ್ಷಿಣ ಭಾಗದ ಏನು ಅರಣ್ಯ ಪ್ರದೇಶ ಬರುತ್ತೆ ಅದಕ್ಕೆ ಅವೆಲ್ಲ ಸೇರಿಸಿ ಕನಕಪುರ ವನ್ಯಜೀವಿ ಅಂತ ಹೊಸದಾಗಿ ಆಗಿದೆ. ಅಲ್ಲಿಗೊಬ್ಬರು ಹೊಸ DF ಆಗಿದ್ದಾರೆ. ಸೊ ಈ ಭಾಗದ ಸಮಸ್ಯೆಗಳಿಗೆ ಅಲ್ಲಿಗೆ ಅವ್ರು ಬಂದ ಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ನಾವು ಅಲ್ಲೂ ಕೂಡ ಬ್ಯಾರಿಕೇಡಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಒಂದ್ಸಲ ಚರ್ಚೆ ಮಾಡಿ ಈ ಒಂದು ದಕ್ಷಿಣ ಜಿಲ್ಲೆಗಳಿಗೆ ಎಷ್ಟು ಬ್ಯಾರಿಕೇಡ್ ಬೇಕಾಗುತ್ತೆ, ಕಿಲೋಮೀಟರ್ ಇದರಲ್ಲಿ ಬ್ಯಾರಿಕೇಡ್ ಬೇಕಾಗಿದೆ, ಪ್ಲಸ್ ಅದಕ್ಕೆ ಎಷ್ಟು ಅನುದಾನ ಬೇಕಾಗಿದೆ, ಮತ್ತು ಏನೇನು ಕಾರ್ಯಕ್ರಮಗಳು ಬೇಕಾಗಿದೆ ಅನ್ನೋದು ಒಂದು ಇದನ್ನು ಲಿಸ್ಟ್ನ ತರಿಸ್ಕೊಂಡಿದ್ದಾರೆ. ಸೊ ಅದ್ರ ಮುಂದೆ ಹಂತದಲ್ಲಿ ನಮ್ಮ MLA ಸಾಹೇಬರು ಮತ್ತು ಈ ಲೋಕಲ್ ಇದರಲ್ಲಿ ಇದು ಮಾಡಿ ಅವರ ಅನುದಾನ ಬಂದಾಗ ಈ ಒಂದು ಬ್ಯಾರಿಕೇಡ್ ಕಂಪ್ಲೀಟ್ ಮಾಡೋದು ಮತ್ತು ಆನೆಗಳನ್ನೆಲ್ಲ ಆಲ್ಮೋಸ್ಟ್ ಸ್ಥಳಾಂತರ ಮಾಡೋ ಒಂದು ವ್ಯವಸ್ಥೆಗಳು ಕೂಡ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸದ್ಯಕ್ಕೆ ನನ್ನ ಇದರಲ್ಲಿ ನಾವು ಎಲ್ಲ ಜಿಲ್ಲೆಯ ಲೆಕ್ಕ ತೊಗೊಂಡ್ರೆ ನಮಗೆ 18 ಆನೆ ಇದ್ದಾವೆ. ಅದು ತೆಂಗಿನಕಲ್ಲು ಅರಣ್ಯ ಪ್ರದೇಶದಲ್ಲಿ ಸುಮಾರು 10-12 ಆನೆಗಳು ಜಾಸ್ತಿ ಇದಾಗಿದ್ದಾವೆ. ಸೊ ಈಗ ಒಂದು ಭಾಗದಲ್ಲಿ ಟ್ರೆಂಚ್ ಹೊಡೆದಿದ್ದೀವಿ. ಆ ಟ್ರೆಂಚ್ ಹೊಡೆದ್ರೆ ಬ್ರಹ್ಮಣೀಪುರ, ತಗಚಕೆರೆ ಆ ಕಡೆ ಭಾಗದೆಲ್ಲ ಟ್ರೆಂಚ್ ಹೊಡೆದಿರೋದ್ರಿಂದ ಸ್ವಲ್ಪ ಅವಳಿ ಕಡಿಮೆ ಆಗಿದೆ. ಮುಂದಿನ ಭಾಗಕ್ಕೂ ಟ್ರೆಂಚ್ ಆದೇಶ ಆಗಿದೆ, ಟೆಂಡರ್ಲ್ಲಿ ಕರೆದಿದ್ದೀವಿ.
ಸೊ ಫೈನಾನ್ಷಿಯಲ್ ತಾಂತ್ರಿಕ ಒಪ್ಪಿಗೆ ಆಗಿದೆ. ಫೈನಾನ್ಸ್ ರಿಲೀಸ್ ಆದ ತಕ್ಷಣ ವರ್ಕ್ ಆರ್ಡರ್ ಕೊಟ್ಟು ಅದು ಕೂಡ ಮುಂದೆ ನಾವು ಕಾಮಗಾರಿ ಸುಮಾರು 11 ಕಿಲೋಮೀಟ್ರ್ ಕಾಮಗಾರಿ ನಾವು ಟೆಂಡರ್ ಮಾಡಿದ್ವಿ. ಸೊ ಅದರಲ್ಲಿ ಸೇವಿಂಗ್ಸು ಕೂಡ ಸೇರಿಸಿ ಇನ್ನೊಂದು 15 ಕಿಲೋಮೀಟ್ರ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಭಾಗದಲ್ಲಿ ಪ್ರಾಬ್ಲಮ್ ಆನೆ ಅಕಸ್ಮಾತ್ ತೆಂಗಲ್ಕಲ್ಲಿ ಇದ್ದರೂ ಕೂಡ ಪ್ರಾಬ್ಲಮ್ ಕಡಿಮೆ ಆಗೋಂಥ ಒಂದು ಸಾಧ್ಯತೆ ಇದೆ.